ಮಟ್ಟದಲ್ಲಿ ಸಭೆಗಳನ್ನು ನಾವು ಮಾಡ್ತಾ ಇದ್ದೀವಿ. 20 ವರ್ಷಕ್ಕೂ ಒಂದು ಬಾರಿ ನಡೆಯುವಂಥ ಈ ಒಂದು ಎಸ್ಐಆರ್ ಸರಿಯಾಗಿ ನಡಿಬೇಕು. ಯಾರು ಭಾರತೀಯರಿದ್ದಾರೆ ಅವ್ರಿಗೆ ಮಾತ್ರ ಮತದಾನದ ಹಕ್ಕನ್ನು ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ. ಆದರೆ ಕಾಂಗ್ರೆಸ್ ಅವರು ಇವತ್ತು ಇದನ್ನು ಹೈಜಾಕ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೊಸದಾಗಿ ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷದ ಮೇಲಾಗಿದೆ. ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರ ಸ್ಥಳೀಯ ಒಂದು ಅದೇನೋ ರೆಸಿಡೆನ್ಷಿಯಲ್ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂದ್ರೆ ನಾವ್ಯಾರು ಇಷ್ಟು ದಿನ ನಾವು ಪರ್ಮನೆಂಟ್ ಇರಲಿಲ್ಲ ಕರ್ನಾಟಕದಲ್ಲಿ. ಇಷ್ಟು ದಿನದಿಂದ ನಾವೆಲ್ಲ ಅತಂತ್ರವಾಗಿದ್ದೀರ. ಉದ್ದೇಶ ಏನಿರೋದು ಅದು ಕೊಡೋರು ಯಾರು ರೆವಿನ್ಯೂ ಇನ್ಸ್ಪೆಕ್ಟರ್. ನೀವು ಪರ್ಮನೆಂಟ್ ಅಂತ ಕೊಟ್ಬಿಟ್ರೆ ಹಾಗಾದ್ರೆ ದೇಶದಲ್ಲಿ ಈಗ ಎಸ್ಐಆರ್ ನಡೀತಾ ಇದೆಯಲ್ಲ, ಅದನ್ನು ಹೈಜಾಕ್ ಮಾಡ್ದಂಗೆ ಆಗ್ತದೆ. ಎಸ್ಐಆರ್ ಮಾಡ್ತಾ ಇರೋದು ಯಾರು ಈ ದೇಶದ ಪ್ರಜೆಗಳಿದ್ದಾರೆ ಅವ್ರಿಗೆ ಸಿಗ್ಬೇಕು. ಯಾರು ಬಾಂಗ್ಲಾದೇಶದವರು, ನಿಮಗೂ ಗೊತ್ತಿರೋ ಪ್ರಕಾರ ಸುಮಾರು 2 ಕೋಟಿಗೂ ಹೆಚ್ಚು ಜನ ಭಾರತದಲ್ಲಿದ್ದಾರೆ ಅಂತ ಹೇಳಿ ಅಂದಾಜು. ನಮ್ಮ ಕರ್ನಾಟಕದಲ್ಲಿ ಸುಮಾರು ಒಂದು 20 ರಿಂದ 30 ಲಕ್ಷ ಜನ ಇದ್ದಾರೆ ಅಂತ ಹೇಳಿ ಸಮೀಕ್ಷೆಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಅವರು ಇವ್ರನ್ನ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಅವ್ರನ್ನ ಪರ್ಮನೆಂಟ್ ಮಾಡ್ಬಿಡ್ತಾರೆ. ಅವ್ರ ರೇಷನ್ ಕಾರ್ಡು, ಹೆಲ್ತ್ ಕಾರ್ಡು, ಆಶ್ರಯ ಮನೆ, ಅಂಬೇಡ್ಕರ್ ಮನೆ ಎಲ್ಲ ಸಿಕ್ಕಿದ ಮೇಲೆ ಅವ್ರನ್ನ ಬಾಂಗ್ಲಾದೇಶಕ್ಕೆ, ಬೇರೆ ದೇಶಕ್ಕೆ ಕಳಿಸೋದೇ ನೀವು. ಗೋಸ್ಕರ ಅಲ್ಪಸಂಖ್ಯಾತರನ್ನ ತುಷ್ಟೀಕರಣ ಓಲೈಸೋಸ್ಕರ ಮಾಡ್ತಾ ಇರುವಂತ ಒಂದು ದೊಡ್ಡ ಕುತಂತ್ರ ಇದೆ. ಇದು ಮಾಡೋದ್ರಿಂದ ನಿಮ್ಮ ಅಧಿಕಾರ ಏನಿದೆ, ಸಂವಿಧಾನದತ್ತವಾಗಿ ಅಂಬೇಡ್ಕರ್ ಅವರ ಸಂವಿಧಾನ ಏನಿದೆ, ಆ ಸಂವಿಧಾನದತ್ತವಾಗಿ ಕೇಂದ್ರ ಸರ್ಕಾರಕ್ಕೆ ಈ ಅಧಿಕಾರ ಇರೋದು. ಯಾರು ದೇಶದ ಪ್ರಜೆ ಅಂತ ಗುರ್ತು ಮಾಡೋ ಅಧಿಕಾರ ಯಾವುದೇ ರಾಜ್ಯ ಸರ್ಕಾರಗಳಿಗೆ ಇರಲ್ಲ ಮಾತ್ರ. ಯಾಕೆಂದ್ರೆ ಕಳಿಸುವಂತ ಜವಾಬ್ದಾರಿ ನಮ್ಮ ದೇಶದವರಲ್ಲ ಅಂದ್ರೆ ಅವ್ರನ್ನ ಆಚೆ ಹಾಕುವ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲೆ ಇರುತ್ತೆ. ಮತ್ತೆ ಎಲ್ಲ ದಾಖಲೆಗಳು ಕೇಂದ್ರ ಸರ್ಕಾರದ ಬಳಿನೇ ಇರೋದು. ಈಗ ಮೊನ್ನೆ ಕಾಂಗ್ರೆಸ್ಸಿನ ದೊಡ್ಡ ದೊಡ್ಡ ನಾಯಕರು ಹೇಳ್ತಾ ಇದ್ರು, ಹಾಗಾದ್ರೆ ಬಾಂಗ್ಲಾದೇಶದವರು, ಪಾಕಿಸ್ತಾನದವರು ಬಂದ್ಬಿಟ್ಟಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರ ಅವ್ರದೇ ಇದೆಯಲ್ಲ, ಬಿಜೆಪಿದೇ ಇದೆಯಲ್ಲ, ಏನ್ ಕತ್ತೆ ಕಾಯ್ತಾ ಇದ್ದಾರ ಅಂತ ಇದೇ ಪದ ಉಪಯೋಗಿಸ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲ್ ಅಲ್ಲಿ ಇದ್ದಿದ್ದು ಬಿಜೆಪಿ ಸರ್ಕಾರನ, ನಿಮ್ ಪಾರ್ಟ್ನರ್ ಸರ್ಕಾರ ದೀದಿ ಮಮತಾ ದೀದಿ ಸರ್ಕಾರ ಕಳೆದ 15 ವರ್ಷದಲ್ಲಿ ಅಲ್ಲಿ ಬಂದವರಿಗೆ 3,000 ರೂಪಾಯಿ ಇಸ್ಕೊಂಡು ಅವ್ರಿಗೆಲ್ಲ ರೇಷನ್ ಕಾರ್ಡ್ ಕೊಟ್ಟು ಕಳಿಸ್ತಾರಲ್ಲ, ಅವಾಗ ಯಾಕೆ ಹೇಳಿಲ್ಲ ಕತೆ ಕಾಯ್ತಾ ಇದ್ರ ಅಂತ ದೀದಿನ ಯಾಕೆ ಹೇಳಿಲ್ಲ? ನೀವು ಮಾಡಿದ್ದೀರಲ್ಲ ಕಾಂಗ್ರೆಸ್ ಅವಾಗ ಬಂದ್ರಲ್ಲ ಎಲ್ಲ. ಈಗ ಅಸ್ಸಾಮಲ್ಲಿ ನಡೀತಾ ದೊಡ್ಡ ಗರ್ಭೆ ಇದೆಲ್ಲ ನಡೀತಾ ವ್ಯಾಪಾರಕ್ಕೋಸ್ಕರ, ಇದರಿಂದಾನೆ. ವೆಸ್ಟ್ ಬೆಂಗಾಲಲ್ಲಿ ಅದೇ ಸಮಸ್ಯೆ, ಬಿಹಾರದಲ್ಲಿ ಇದೇ ಸಮಸ್ಯೆ ಇದೆ. ಯಾರಿಂದ ಪ್ರಾರಂಭ ಆಯಿತು? ನಿಮ್ಮಿಂದಾನೆ. ಈ ದೇಶದಲ್ಲಿ ನಕ್ಸಲಿಸಂ ಪ್ರಾರಂಭ ಆಗಿದ್ದೆ ಕಾಂಗ್ರೆಸ್ ಇದ್ದಾಗ. ಈ ಬಿಜೆಪಿ ಬಂದ್ಮೇಲೆ ನಕ್ಸಲಿಸಂ, ಝೀರೋ ನಕ್ಸಲಿಸಂ ಮಾಡಿದ್ದಾರೆ. ಮೊನ್ನೆ ಕೇಂದ್ರದ ಅಮಿತ್ ಶಾ ಜಿ ಅವರು ಡಿಕ್ಲೇರ್ ಮಾಡಿದ್ದಾರೆ. ಅಂದ್ರೆ ನೀವು ಕತ್ತೆ ಕಾದು ಬಿಜೆಪಿ ಮೇಲೆ ಕೊಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರ. ಬಿಜೆಪಿ ಆಗ್ರಹ ಮಾಡ್ತದೆ, ಕೂಡಲೇ ಇದು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಏನು ಪ್ರಮಾಣ ಪತ್ರ ಕೊಡ್ತಾ ಇದ್ದೀರಾ, ಅದನ್ನ ಕೂಡಲೇ ಸ್ಟಾಪ್ ಮಾಡಬೇಕು. ದೇಶದ್ರೋಹಿಗಳಿಗೆ ಮಣೆ ಹಾಕಬೇಕಾಗ್ತದೆ.
ಮತ್ತೆ ದೇಶದ ಭದ್ರತೆಗೆ ಮುಂದೆ ಅಪಾಯ ಬರೋ ಸ್ಥಿತಿ ಇರುತ್ತೆ. ಅಪಾಯ ಬರ್ಬೋದು. ದೇಶದ ಇವರೆಲ್ಲ ಬಾಂಗ್ಲಾದೇಶದವ್ರಿಗೆಲ್ಲ ಇಲ್ಲೇ ಪರ್ಮನೆಂಟ್ ಮಾಡ್ತಾರೆ. ದೇಶದ ಅಭದ್ರತೆ ಶುರುವಾಗ್ತದೆ, ಭಯೋತ್ಪಾದನಾ ಚಟುವಟಿಕೆ ಆಗ್ತದೆ. ನಾಳೆ ಎಲ್ಲ ಆದ್ರೆ ನೀವೇ ಕಾರಣ ಆಗ್ತೀರಾ, ಕಾಂಗ್ರೆಸ್ ಸರ್ಕಾರನೇ ಕಾರಣ. ಈಗಾಗಲೇ ಹಾಸನ ಇರ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾರು ಪೊಲೀಸ್ ಸ್ಟೇಷನ್ಗಳ ಹಲ್ಲೆ ಮಾಡಿದ್ದಾರೆ, ಪೊಲೀಸರು ಹೊಡೆದಿದ್ದಾರೆ, ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ PFI, ಪಾಪ್ಯುಲರ್ ಫ್ರಂಟ್, KFD ಈ ಥರದವ್ರನ್ನೆಲ್ಲ ಅವ್ರ ಕೇಸೆಲ್ಲ ವಾಪಸ್ ತೆಗೆದಿದ್ದಾರೆ. ಯಾಕೆ? ವೋಟ್ ಬ್ಯಾಂಕ್ಗೋಸ್ಕರ.